ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲೇ ಪಾಟ್ ಸೀಸನಿಂಗ್ ನ ಹೇಗ್ ಮಾಡೋದು ಅಂತ ನೋಡೋಣ. ಈಗ ಮಣ್ಣಿಂದ ಮಾಡಿರೋ ಕಿಚನ್ ಐಟಮ್ಸ್ ನ ತುಂಬಾ ಜನ ಯೂಸ್ ಮಾಡ್ತೀವಿ, ಆದ್ರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಸಹ ತಿಳ್ಕೊಂಡಿರ್ಬೇಕಲ್ವಾ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ರೀಸೆಂಟ್ಲಿ ಹೊಸದಾಗಿ ಮಣ್ಣಿನ ಮಡಿಕೆನ ಪರ್ಚೇಸ್ ಮಾಡಿದ್ದೆ. ಇದನ್ನ ಹೇಗೆ ಸೀಸನಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗೂ ನೋಡಿ. ಮಣ್ಣಿನ ಮಡಿಕೆನ ಹೊಸದಾಗಿ ತರ್ತಿದ್ ಹಾಗೆ ಯೂಸ್ ಮಾಡ್ಬಿಡೋದಾ? ಇಲ್ಲ, ಆ ಥರ ಯೂಸ್ ಮಾಡಬಾರ್ದು. ಈ ಮಣ್ಣಿನ ಮಡಿಕೆನ ರೆಡಿ ಟು ಯೂಸ್ ಮಾಡೋಕೆ ನೀವು 2 ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು. ಮೊದಲನೇದಾಗಿ 24 ಗಂಟೆ 24 ಅವರ್ಸ್ ನೀವು ಇದನ್ನ ನೀರಲ್ಲಿ ಇಡಬೇಕು. ಸೊ ಈ ಮಣ್ಣಿನಿಂದ ಮಾಡಿರೋ ಮಡಿಕೆ ನೆಂದಷ್ಟು ಸ್ಟ್ರಾಂಗ್ ಆಗುತ್ತೆ ಯೂಸ್ ಮಾಡೋಕೆ. ಹಾಗೆ ಮಡಿಕೆಯಲ್ಲಿ ಕ್ರ್ಯಾಕ್ಸ್ ಸಹ ಬರಲ್ಲ. ಸೊ ಒಂದು ಟಬ್ಗೆ ಮಡಿಕೆ ಮುಳುಗೋಷ್ಟು ನೀರನ್ನ ಹಾಕಿ ಮಡಿಕೆನ ಅದರಲ್ಲಿ ಇಡಿ. ಜೊತೆಗೆ ಅದ್ರದ್ದು ಲಿಡ್ ಸಹ ಅದರಲ್ಲೇ ಇಡ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡಿ, ಮಡಿಕೆಯಿಂದ ಚಿಕ್ಕ ಚಿಕ್ಕ ಬಬಲ್ಸ್ ಹೊರಗಡೆ ಬರ್ತಾ ಇವೆ. ಸೊ ಈ ಬಬಲ್ಸ್ ಸ್ಟಾಪ್ ಆಗೋವರೆಗೂ ನೀವು ನೀರಲ್ಲೇ ಇಡಬೇಕಾಗುತ್ತೆ. ಹಾಗಾಗಿ ಒಂದು ದಿನ ಫುಲ್ ನೀವು ಮಣ್ಣಿನ ಮಡಿಕೆನ ನೀರಲ್ಲಿ ಇಡಿ. ಆಗ ನೆಕ್ಸ್ಟ್ ಡೇಗೆ ಬಬಲ್ಸ್ ಬರೋದೆಲ್ಲವುದು ಸ್ಟಾಪ್ ಆಗಿ ಕರೆಕ್ಟ್ ಆಗಿ ಸೀಸನಿಂಗ್ ಆಗಿರುತ್ತೆ. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಸ್ಟೆಪ್ ಸೀಸನಿಂಗ್ ಮುಗ್ದಿದೆ. ಅಂಡ್ ಇವತ್ತು ನಾನು ಯಾವುದೇ ರೆಸಿಪೀಸ್ ನ ತೋರಿಸ್ತಾ ಇಲ್ಲ, ಜಸ್ಟ್ ಕ್ಲೇ ಪಾಟ್ ನ ಹೇಗೆ ಸೀಸನಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಹೇಗೆ ಯೂಸ್ ಮಾಡೋದು, ತಂದ ತಕ್ಷಣ ಇಮಿಡಿಯೇಟ್ ಆಗಿ ಯೂಸ್ ಮಾಡೋದೋ ಇಲ್ವೋ, ಇದಕ್ಕೆ ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ನಾವು, ಅಂಡ್ ಇದೆಲ್ಲ ಡೌಟ್ಸ್ ನಾನು ನಿಮಗೆ ಇವತ್ತು ಕ್ಲಿಯರ್ ಮಾಡ್ತೀನಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಯು ವಿಲ್ ನಾಟ್ ಮಿಸ್ ಔಟ್ ಮೈ ವಿಡಿಯೋಸ್. ಓಕೆ, ನೆಕ್ಸ್ಟ್ ಡೇ ನೋಡಿ, ಇದರಲ್ಲಿ ಬಬಲ್ಸ್ ಬರೋದು ಸ್ಟಾಪ್ ಆಗಿದೆ. ಸೊ ಈಗ ಪರ್ಫೆಕ್ಟ್ ಆಗಿ ವಾಟರ್ ಸೀಸನಿಂಗ್ ಆಗಿದೆ. ನೆಕ್ಸ್ಟ್ ಈಗ ಈ ಪಾಟ್ ನ ಪೂರ್ತಿಯಾಗಿ ಡ್ರೈ ಆಗೋಕೆ ಇಡೋಣ. ಅಂಡ್ ಡ್ರೈ ಮಾಡಿಸೋದು ಸಹ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಬಿಸಿಲಿಗಿಟ್ಟು ಡ್ರೈ ಮಾಡಿಸೋದ್ರಿಂದ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೆರಳಿಗೆ ಮನೆ ಒಳಗೆ ಇಟ್ಕೊಂಡು ಇದನ್ನ ಡ್ರೈ ಮಾಡಿಸಿ. ಸೊ ಪೂರ್ತಿಯಾಗಿ ಡ್ರೈ ಆದ ನಂತರನೇ ನೀವು ಸೆಕೆಂಡ್ ಸ್ಟೆಪ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಈಗ ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಇದು ಡ್ರೈ ಆಗೋಕೆ ನನಗೆ ಒಂದು 4 to 5 ಅವರ್ಸ್ ತಗೊಳ್ತು. ನಾನು ಮನೇಲಿಟ್ಟೆ ಇದನ್ನ ಡ್ರೈ ಮಾಡಿದ್ದೆ. ಸೊ ಈಗ ಸೆಕೆಂಡ್ ಸ್ಟೆಪ್ ಸೀಸನಿಂಗ್ ನ ಮಾಡ್ಕೊಳ್ಳೋಣ. ಅನ್ನದ ಗಂಜಿನ ನೆಕ್ಸ್ಟ್ ಇದಕ್ಕೆ ನಾವು ಹಾಕಬೇಕು. ಅನ್ನ ಮಾಡಬೇಕಾದ್ರೆ ಗಂಜಿಯನ್ನು ಬಸ್ಕೊಂಡಿರ್ತೀವಲ್ವಾ, ಸೊ ಆ ಗಂಜಿನ ನೀವು ಇದಕ್ಕೆ ಹಾಕಿ ಇಡಿ. ತುಂಬಾ ಬಿಸಿ ಇರೋ ಗಂಜಿನ ಹಾಕಕ್ ಹೋಗ್ಬೇಡಿ, ಜಸ್ಟ್ ಸ್ವಲ್ಪ ಬೆಚ್ಚಗಿರೋ ಗಂಜಿನ ಹಾಕಿ. ಸೊ ಇದಕ್ಕೆ ಲಿಡ್ನ ಹಾಕಿ ಒಂದು 6 ಅವರ್ಸ್ ಇದನ್ನ ಹೀಗೆ ಬಿಡೋಣ. ಅಂಡ್ ನಾನು ಒಂದು 8 ಗಂಟೆ ಬಿಟ್ಟಿದ್ದೆ. ಮಿನಿಮಮ್ ಅಂದ್ರೂ 6 ಅವರ್ಸ್ ಅಂತೂ ಬಿಡಲೇಬೇಕು ನೀವು. ಸೊ ಈಗ ಈ ಗಂಜಿನೆಲ್ಲ ತೆಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಮ್ಮ ಸೆಕೆಂಡ್ ಸ್ಟೆಪ್ ಸೀಸನಿಂಗ್ ಸಹ ಮುಗೀತು. ಮೊದಲನೇದಾಗಿ 24 ಅವರ್ಸ್ ನೀವು ನೀರಲ್ಲಿ ನೆನೆ ಇಡಬೇಕು. ಆ ನಂತರ ಚೆನ್ನಾಗಿ ಡ್ರೈ ಆದ್ಮೇಲೆ ನೀವು ಇದಕ್ಕೆ ಅನ್ನದ ಗಂಜಿನ ಹಾಕಿ ಮತ್ತೆ ಒಂದು 6 ರಿಂದ 8 ಗಂಟೆಗಳ ಕಾಲ ಬಿಡಬೇಕು. ಈಗ ಇದು ಪಾಟ್ ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡ್ಬೇಕಾದ್ರೆ ಇದಕ್ಕೆ ನಾವು ಡಿಟರ್ಜೆಂಟ್ ಯೂಸ್ ಮಾಡ್ಬೇಕಾ, ಸೋಪ್ ಯೂಸ್ ಮಾಡ್ಬೇಕಾ ಅಂದ್ರೆ ನೋ, ಎರಡು ಸಹ ಯೂಸ್ ಮಾಡಕ್ ಹೋಗ್ಬಾರ್ದು. ಈ ಮಣ್ಣಿನ ಮಡಿಕೆ ಚಿಕ್ಕ ಹೋಲ್ಸ್ ಇರುತ್ತೆ. ಸೊ ನೀವು ಡಿಟರ್ಜೆಂಟ್ ಆಗ್ಲಿ ಸೋಪ್ ಆಗ್ಲಿ ಯೂಸ್ ಮಾಡ್ಬಿಟ್ರೆ ಅದೆಲ್ಲದು ಅಬ್ಸರ್ವ್ ಮಾಡ್ಕೊಂಡು ನೀವು ತಿನ್ನೋ ಪದಾರ್ಥ ಅದಕ್ಕೆ ಹಾಕಿದಾಗ ನೀವು ಅದ್ರಲ್ಲೆಲ್ಲ ಕೆಮಿಕಲ್ಸ್ ರಿಲೀಸ್ ಆಗಿ ಹಾರ್ಮ್ಫುಲ್ ಆಗುತ್ತೆ. ಜೊತೆಗೆ ನೀವು ಸ್ಪಾಂಜ್ ಸ್ಕ್ರಬ್ಬರ್ನೇ ಯೂಸ್ ಮಾಡಿ ನೆಸೆಸರಿ ಇದ್ರೆ. ಅಂಡ್ ಈ ತರ ಮೊಸರನ್ನ ಸ್ಟೋರ್ ಮಾಡೋಕೆ ಈ 2 ಸ್ಟೆಪ್ ಸೀಸನಿಂಗ್ ನ ಫಾಲೋ ಮಾಡಿ. ಆದ್ರೆ ಕುಕಿಂಗ್ ಮಾಡ್ಬೇಕು ಈ ಮಡಿಕೆಯಲ್ಲಿ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಡ್ರೈ ಆದ ನಂತರ ಇದಕ್ಕೆ ನೀವು ಎಣ್ಣೆನ ಹಚ್ಚಿ ಮತ್ತೆ ಬಿಸಿಲಲ್ಲಿಟ್ಟು 1-2 ರಿಂದ 3 ತಾಸು ಚೆನ್ನಾಗಿ ಇದನ್ನ ಒಣಗಿಸಿ ಆಗ ನೀವು ಕುಕಿಂಗ್ ಗೆ ಯೂಸ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.